ಮಂಜುಳಾ ಮೇಡಮ್, ಇವಾಗ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೌದು ಹಲ್ಲೆ ಮಾಡಿದ್ ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನಾಳೆ ಕೋರ್ಟ್ ಮುಂದೆ ಈ ಪ್ರಕರಣ ಬಂದಾಗ ಇಲ್ಲ ನನ್ನ ಕೈಯಲ್ಲಿ ಬಲವಂತವಾಗಿ ಹೇಳಿಸಿದ್ರು ಅಂತ ಹೇಳೋ ಸಾಧ್ಯತೆನೂ ಇದೆಯಾ? ಸಾಧ್ಯತೆ ಇದೆ ಮೇಡಮ್. ಆದರೆ ಮೊದಲೇ ಚಾರ್ಜ್ ಮಾಡಬೇಕಾದ್ರೂ ಕೂಡ ಕೇಳ್ತಾರೆ. ಬಿಫೋರ್ ಈಗ ಕಸ್ಟಡಿ ಇರುವಾಗೂ ಕೂಡ ನಿಮಗೇನಾದರೂ ಪೊಲೀಸರು ಹಿಂಸೆ ಮಾಡಿದ್ರಾ ಏನು ಆ ಥರ ಕೇಳ್ತಾರೆ ಮೇಡಮ್. ಆದರೆ ಇಬ್ಬರು ಸರ್ ಹೇಳ್ದಾಗೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸೆಕ್ಷನ್ 27 ಕೆಳಗಡೆ ಬಿಫೋರ್ ಪೊಲೀಸ್ ಆಫೀಸರ್ಸ್ ಮುಂದೆ ಯಾವುದೇ ರೀತಿ ಏನೇ ಸ್ಟೇಟ್ಮೆಂಟ್ ಮಾಡಿದ್ರು, ಅವರು ಇಚ್ಛಾ ಹೇಳಿಕೆ ಆಗಿರ್ಬೋದು, ಇಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಕರಣಗಳನ್ನು ಡಿನೈ ಮಾಡಿರ್ಬೋದು, ಇಲ್ಲ ಒಪ್ಕೊಂಡಿರ್ಬೋದು, ಯಾವುದೇ ಹೇಳಿಕೆ ಇದ್ರೂ ಕೂಡ ಅದು ಕಾನೂನಿನ ಅಡಿಯಲ್ಲಿ ಇಟ್ ಈಸ್ ದಿ ಅಡ್ಮಿಸಬಲ್ ಎವಿಡೆನ್ಸ್ ಆಗುತ್ತೆ. ಸೊ ಅದು ಆದಮೇಲೆ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಎಲ್ಲ ಹೇಳಿಕೆಗಳನ್ನ ನೀವು ನೋಡ್ಬೋದು. ಒಂದು ಇಲಾಖೆಯಲ್ಲಿ ಒಂದು ಫಾರ್ಮೆಟ್ ಇದೆ, ಕೇವಲ ಮೇಲ್ಗಡೆ ಹೆಸರು, ವಯಸ್ಸು, ವಿಳಾಸ ಇದನ್ನ ಮಾತ್ರ ಬದಲಿ ಮಾಡ್ತಾರೆ. ಉಳಿದಿದ್ದ ಕೇಸ್ ಫ್ಯಾಕ್ಟ್ ಎಲ್ಲ ಸೇಮ್ ಇರುತ್ತೆ. ನೀವು ಇಬ್ರು ಹೇಳಿಕೆಗಳನ್ನ ನೋಡ್ಬೋದು, ಎಲ್ರೆಲ್ರಿಗೂ ಗೊತ್ತು, ಎಲ್ರೆಲ್ರ ಪರಿಚಯ. ಅದಾದ್ಮೇಲೆ ಅವ್ರ ರೋಲ್ ಏನಿದೆ ಇಷ್ಟು ಮಾತ್ರ ಚೇಂಜಸ್ ಇರುತ್ತೆ. ಉಳಿದಿದ್ದೆಲ್ಲ ಕೇಸ್ ಫ್ಯಾಕ್ಟ್ಸು ಸೇಮ್ ಆಗಿರುತ್ತೆ. ಇಲ್ಲಿ ದರ್ಶನ್ ಅವ್ರ ವಿಚಾರದಲ್ಲೂ ಕೂಡ ಅದೇ ಆಗಿದೆ. ದರ್ಶನ್ ಅವ್ರ ಮೇಲೆ 3 ಪ್ರಕರಣಗಳನ್ನ 3 ರೀತಿಯ ವಿಚಾರಗಳನ್ನ ತಿಳಿಸಿದ್ದಾರೆ. ಒಂದು ಹಲ್ಲೆ ಮಾಡಿದ್ದಾರೆ, ಮತ್ತೆ ಅವನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬನ್ನಿ ಅಂತ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಆಮೇಲೆ ಅಪ್ರೂವರ್ ಆಗಿ ಅಂತ ದುಡ್ಡು ಕೊಟ್ಟಿದ್ದಾರೆ ಅಂತ. ಈ 3 ಅಫೆನ್ಸ್ಗಳನ್ನ ದರ್ಶನ್ ಅವ್ರ ಮೇಲೆ ಹೊರಿಸಿದ್ದಾರೆ. ಆದ್ರೆ ಈ 3ಕ್ಕೂ ಕೂಡ ಬೇರೆ ಬೇರೆ ಆದಂತ ಸಾಕ್ಷಿಗಳಿಲ್ಲ. ದರ್ಶನ್ ಅವ್ರು ಹೋಗಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಒಬ್ಬ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಅವ್ರೊಬ್ಬರನ್ನ ಬಿಟ್ರೆ ಬೇರೆ ಇನ್ನಿಬ್ಬರು ಸಾಕ್ಷಿಗಳು ಏನು ಡೆಡ್ ಬಾಡಿಯನ್ನ ನೋಡಿರ್ತಕ್ಕಂಥವ್ರು ಇದ್ದಾರೆ. ನಮಗೆ ನಾವು ತೋರಿಸ್ತಾ ಇದ್ವಿ ಬೆಳಗಿನಿಂದ. ಇನ್ಫ್ಯಾಕ್ಟ್ 4-5 ದಿನದ ಮುಂಚೆನೆ ಲಭ್ಯವಾಗಿತ್ತು ದರ್ಶನ್ ಅವ್ರ ಕಾರ್ ಹೋಗಿರೋದು, ದರ್ಶನ್ ಅವ್ರು ಇಳಿದಿರೋದು ಕಾರ್ನಲ್ಲಿ, ಹಾಗೆ ಅವರ ಮೊಬೈಲ್ನ ಟವರ್ ಲೊಕೇಶನ್ ಎಲ್ಲವೂ ಕೂಡ ಪತ್ತೆ ಆಗಿರೋದು. ಇದೆಲ್ಲವೂ ಕೂಡ ಮ್ಯಾಟರ್ ಆಗೋದಿಲ್ವಾ? ಅಂದ್ರೆ ಇದೆಲ್ಲ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲ್ವಾ ಮೇಡಮ್? ಕಾನೂನಿನಡಿಯಲ್ಲಿ ಸೆಕ್ಷನ್ 64 ಅಡಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೆಳಗಡೆ ತಂತ್ರಜ್ಞಾನ ಎವಿಡೆನ್ಸ್ ಅನ್ನು ಕೂಡ, ಸಾಕ್ಷ್ಯವನ್ನು ಕೂಡ ಪರಿಗಣನೆ ಮಾಡುತ್ತೆ ಕೋರ್ಟು. ಆದರೆ ನಮ್ಮದು ಭಾರತ ಮುಂದುವರಿತಕ್ಕಂಥ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಟೆಕ್ನಾಲಜಿ ಎವಿಡೆನ್ಸ್ನ ಕೋರ್ಟು ಹೇಗೆ ಪರಿಗಣನೆ ತೆಗೆದುಕೊಳ್ಳುತ್ತೆ, ಮತ್ತು ಟೆಕ್ನಾಲಜಿ ವರ್ಲ್ಡಲ್ಲಿ ಇವರು ಯಾರು ಆ FSL ರಿಪೋರ್ಟನ್ನು ಮತ್ತು ಈ CCTVಗಳನ್ನ ಪರಿಗಣನೆ ಮಾಡಿರ್ತಕ್ಕಂಥ, ಮತ್ತು ಅದನ್ನು ಆ ಒಂದು ವಿಟ್ನೆಸ್ಸನ್ನು ವಿಚಾರಣೆ ಮಾಡಿ ಅದಕ್ಕೆ ರಿಪೋರ್ಟ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಎಲ್ಲ ಕೂಡ ಕನ್ಸಿಡರ್ ಆಗುತ್ತೆ. ಅದು ಚಾರ್ಜ್ ಶೀಟಲ್ಲಿ ಇರುತ್ತೆ, ಆ ರಿಪೋರ್ಟಲ್ಲಿ ಇರುತ್ತೆ. ಅದೆಲ್ಲವೂ ಕೂಡ ಡಿಫೆನ್ಸ್ ಅಡ್ವೊಕೇಟ್ಗೆ ಒಂದು ಪ್ಲಸ್ ಪಾಯಿಂಟು. ಅವ್ರೇನಾದರೂ ಆ ಪ್ರೊಸೀಜರ್ ಫಾಲೋ ಅಪ್ ಮಾಡಲಿಲ್ಲ ಅಂದರೆ ದಟ್ ಈಸ್ ಆ ಒಂದು ಎವಿಡೆನ್ಸ್ನ ಡಿನೈ ಮಾಡೋದಕ್ಕೆ ಅದು ದಟ್ ಈಸ್ ದಿ ಮೇನ್ ಪಾಯಿಂಟ್. ಆದರೆ ನಮ್ಮ ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯಾಲಯ ಟೆಕ್ನಿಕಲ್ ಎವಿಡೆನ್ಸ್ನ ಕೆಲವೊಂದು ಕಡೆ ಸಪೋರ್ಟ್ ಮಾಡಿದೆ, ಕೆಲವೊಂದು ಕಡೆ ಡಿನೈ ಮಾಡಿದೆ. ಬಿಕಾಸ್ ನಾವು ಈಗೆಲ್ಲ ಹೇಳ್ಬೋದು ಎಡಿಟ್ ಫಾರ್ಮೆಟ್ ಇದೆ, ಆಮೇಲೆ ಯಾವುದೋ ವಿಡಿಯೋನ ಎಲ್ಲೇ ತೊಗೊಂಡು ಬಂದಿರ್ತಾರೆ. ಈಗ ಟೆಕ್ನಾಲಜಿ ವರ್ಡ್ ಆಗಿರೋದ್ರಿಂದ ಯಾವುದೋ ವ್ಯಕ್ತಿಯ ಮುಖವನ್ನು ಬೇರೆ ಯಾವುದೋ ವ್ಯಕ್ತಿಗೆ ಹೊಂದಾಣಿಕೆ ಮಾಡ್ತಾರೆ. ಇಲ್ಲ ಮತ್ತು ಅದೇ ಥರ ಕಾರ್ ಪ್ಲೇಟ್ ಇರೋದನ್ನು ಕೂಡ ಸುಲಭನಾ? ಅಂದ್ರೆ ಇಷ್ಟೆಲ್ಲ ಸಾಕ್ಷ್ಯಗಳು ನಮಗೆ ಲಭ್ಯವಾಗ್ತಿರೋ ಮಾಹಿತಿ ಪ್ರಕಾರ 200+ ಸಾಕ್ಷ್ಯಗಳು ಎಲ್ಲವನ್ನ ಕೂಡ ಹಂಗೆ ತಿರ್ಚಿ ಮಾಡ್ಲಿಕ್ಕೆ ಸಾಧ್ಯನಾ? ಅದೊಂದು ಪ್ರಶ್ನೆ ಇದೆ, ನಿಮ್ಮಿಂದ ಉತ್ತರ ಬೇಕು. ಅಲ್ಲ, ಕಾನೂನಲ್ಲಿ ನಾವ್ ಏನಾದ್ರೂ ಡಿಫೆನ್ಸ್ ತಗೊಳ್ಬಹುದಲ್ಲ ಮ್ಯಾಮ್? ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಏನಾದ್ರೂ ಡಿಫೆನ್ಸ್ ತಗೊಳ್ಬಹುದು. ದಿಲೀಪ್ ಸರ್ ಜಾಯಿನ್ ಆಗಿದ್ದಾರೆ. ಸರ್, ನೀವು ಬಂದಿರಲಿಲ್ಲ, ಆಗ್ಲೇನೆ ವೆಲ್ಕಮ್ ಮಾಡಿದೆ. ನೀವೇ ಇನ್ನೊಂದ್ಸತಿ ವೆಲ್ಕಮ್ ಟು ದ ಶೋ. ಈ ಮೋಟಿವ್ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಯಾವುದೇ ಅಪರಾಧ ಪ್ರಕರಣಗಳು ನಡೆದ್ರು ಕೂಡ ಯಾವ ಉದ್ದೇಶಕ್ಕೆ ನಡೆದಿತ್ತು ಅಂತ ಹೇಳಿ. ಇಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಪವಿತ್ರ ಗೌಡ ಅವರಿಗೆ ಕೆಟ್ಟ ಮೆಸೇಜ್ ಕಳಿಸಿದ್ರು, ಹಾಗಾಗಿ ಬುದ್ಧಿ ಕಲಿಸುವ ಉದ್ದೇಶದಿಂದ ಆಗಿದ್ದು ಅಂತ ಹೇಳಿ ಸ್ವಇಚ್ಛಾ ಹೇಳಿಕೆಯಲ್ಲೂ ಕೂಡ ಮೆನ್ಷನ್ ಆಗಿದೆ, ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಈ ಮೋಟಿವ್ ಅಂದ್ರೆ ಅಶ್ಲೀಲ ಮೆಸೇಜ್ಗಾಗಿ ಆದ ಹಲ್ಲೆ, ಹಾಗಾಗಿ ಕೊಲೆ ಆಗೋಯ್ತು ಅನ್ನೋದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಇದನ್ನ ಅಂತ ನೋಡಿ. ಯಾವುದೇ ಒಂದು ಕೃತ್ಯಕ್ಕೆ ಅಂದ್ರೆ ಉದ್ದೇಶ ಅಂತ ಇರಬೇಕು. ಒಬ್ಬ ವ್ಯಕ್ತಿ ದರೋಡೆ ಮಾಡ್ತಾನೆ, ಅವನಿಗೆ ಹಣದ ಅವಶ್ಯಕತೆ ಇರುತ್ತೆ. ಕಳ್ತನ ಮಾಡ್ತಾನೆ, ಅದು ಹಣದ ಅವಶ್ಯಕತೆ ಇರುತ್ತೆ. ಇಲ್ಲ ಕೊಲೆ ಮಾಡ್ತಾನೆ, ರೌಡಿಸಮಲ್ಲಿ ಒಂದು ಹೆಸರು ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಯಾವುದೇ ಒಂದು ಕೃತ್ಯದಲ್ಲಿ ಉದ್ದೇಶ ಇರಬೇಕು. ಅಂದರೆ ಈ ಕೇಸಿನ ಉದ್ದೇಶವನ್ನು ಚಾರ್ಜ್ ಶೀಟಲ್ಲಿ ಈ ಥರ ಸಾರಿದರೆ ಅದು ಕೂಡ ಫ್ಯಾಕ್ಟ್ ಕೂಡ ನೀವು ಇದುವರೆಗೂ ಕೇಳ್ಕೊ ಬಂದಿದ್ದೀರಿ. ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ದಾನೆ, ಏನು ನನ್ನ ಸ್ನೇಹಿತೆಗೆ ಒಂದು ಕೆಟ್ಟ ರೀತಿ ಸಂದೇಶವನ್ನು ಕಳಿಸ್ತಾ ಇದ್ದ, ಹಾಗಾಗಿ ನಾನು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಇದೇ ಮೂಲ ಉದ್ದೇಶ ಅಂತ ಹೇಳ್ಬಿಟ್ಟು ಅದನ್ನೇ ಕೂಡ ಅಂದರೆ ವಾಲಂಟರಿ ಸ್ಟೇಟ್ಮೆಂಟಲ್ಲಿ ಕೂಡ ರೆಕಾರ್ಡ್ ಮಾಡಿರೋದು.
ಈ ಕೃತ್ಯ ಕೂಡ ಆಗಿರೋದು ಅಂದರೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಒಂದು ಕೊಲೆ ಮಾಡಬೇಕು ಅಂತ ಅರ್ಥ ಅಲ್ಲ. ನಾನು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ದಾರೆ, ಅಂದರೆ ಕರೆದ್ಬಿಟ್ಟು ಹೊಡೆದ್ಬಿಟ್ಟು ಅಥವಾ 4 ಮಾತು ತಿದ್ದು ಹೇಳಬೇಕು ಅಂತ ಅಂದ್ಕೊಂಡಿದ್ರು, ಅಥವಾ ಅದು ಅವರೆಲ್ಲ ಜನ ಸೇರಿಕೊಂಡು ತುಂಬ ನಮ್ಮ ಬಾಸ್ಗೆ ಈ ಥರ ಮಾಡಿದ್ದಾರೆ, ನಾವು ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದಾರೋ. ಅದು ಚಾರ್ಜ್ ಶೀಟ್ ನೀವು ಪೂರ್ತಿ ನೋಡಿದ್ರೆ ಮೊದಲು ಉದ್ದೇಶ ಕೊಲೆ ಇರಲಿಲ್ಲ, ನಂತರ ಕೊಲೆ ಆಯಿತು ಅನ್ನೋ ಲೆಕ್ಕಾಚಾರಕ್ಕಿದೆ ಇದು ಈ ಕೇಸ್ ನೀವು ನೋಡಿದ್ರೆ. ಹೌದು. ಸೊ ಉದ್ದೇಶ ಒಂದೇ, ಬಟ್ ಅದು ಎಲ್ಲಿ ಎಂಡ್ ಆಯ್ತು ಅನ್ನೋದು ಬೇರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಯಾವ ರೀತಿಯಾಗಿ ಎಲ್ಲ ಕ್ರೈಮ್ ಸ್ಟಾರ್ಟ್ ಆಯಿತು ಅನ್ನೋದಕ್ಕೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಗಳಿದೆ. ಇದು ಸ್ವಇಚ್ಛಾ ಹೇಳಿಕೆಯಲ್ಲೂ ಕೂಡ ಇದೆ ಇರೋದು, ಹಾಗೆ ಚಾರ್ಜ್ ಶೀಟ್ನ ಅಂಶಗಳಲ್ಲೂ ಕೂಡ ಇರೋದು. 8ನೇ ತಾರೀಕು, ಜೂನ್ ತಿಂಗಳ 8ನೇ ತಾರೀಕು ಶುರುವಾಗಿದ್ದು ಈ ಕಿಲ್ಲಿಂಗ್ ಕಹಾನಿ. ಟೋನಿ ಬ್ರೂಕ್ಸ್ನಲ್ಲಿ ದರ್ಶನ್ ಇರ್ತಾರೆ. ಆ ಸಂದರ್ಭದಲ್ಲಿ ಬಂದು ಹೇಳ್ತಾರಂತೆ ಹಿಂಗಿಂಗ್ ಆಗಿದೆ. ವಿನಯ್, ಇನ್ಕ್ಲೂಡಿಂಗ್ ವಿನಯ್, ಒಂದು 3-4 ಜನ, ಪವನ್ ಅವರೆಲ್ಲ ಬಂದು ಹೇಳ್ತಾರಂತೆ ಪವಿತ್ರ ಗೌಡ ಅವರಿಗೆ ಒಬ್ಬ ಮೆಸೇಜ್ ಕಳಿಸ್ತಿದ್ದ, ಅದನ್ನು ಎತ್ತಾಕೊಂಡು ಬಂದಿದ್ದೀವಿ, ನಾವು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದೀವಿ, ನೀವು ಬಂದು ಒಂದ್ಸತಿ ವಿಚಾರಿಸ್ಕೊಳ್ಳಿ ಅಂತ ಹೇಳಿ. ಆಗ ದರ್ಶನ್ ಅವರು ಅದೇ ಟೋನಿ ಬ್ರೂಕ್ಸ್ನಲ್ಲಿ ಕೂತ್ಕೊಂಡು ಪವಿತ್ರ ಗೌಡ ಕಾಲ್ ಮಾಡಿ ಹೇಳ್ತಾರಂತೆ, ನಿನಗೆ ಮೆಸೇಜ್ ಕಳಿಸ್ತಾ ಇದ್ದಾತನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ, ನೀನು ರೆಡಿ ಆಗಿರು, ಹೋಗಿ ಸರಿಯಾಗಿ ವಿಚಾರಿಸ್ಕೊಂಡು ಬರೋಣ. ಈ ಪದವನ್ನು ಸ್ವಇಚ್ಛಾ ಹೇಳಿಕೆಯಲ್ಲಿ ಬಳಸಿರೋದು, ಯಥಾವತ್ತಾಗಿ ನಾವು ಕೂಡ ಬಳಸ್ತಿದ್ದೀವಿ. ಸರಿಯಾಗಿ ವಿಚಾರಿಸ್ಕೊಂಡು ಬರೋಣ ಅಂಥೇಳಿ ನಾನು ಹೇಳಿದೆ ಪವಿತ್ರ ಗೌಡಗೆ ಅಂಥೇಳಿ. ಅಂದ್ರೆ ಉಮೇಶ್ ಸರ್, ಇಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿರೋದನ್ನ ಟೋನಿ ಬ್ರೂಕ್ಸ್ನಲ್ಲಿದ್ದ ದರ್ಶನ್ಗೆ ತಿಳಿಸಿದ್ರು ಅಂತಂದ್ರೆ ಕಿಡ್ನಾಪ್ ಮಾಡ್ತಿದ್ದಾರೆ ಅನ್ನೋದು ದರ್ಶನ್ನಿಗೆ ಗೊತ್ತಿಲ್ಲ. ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು. ಈಗ ಮೇಡಮ್ ಹೇಳ್ದಾಗೆ ಕಿಡ್ನಾಪ್ ಮೇಲೂ ಕೂಡ ಸೆಕ್ಷನ್ಗಳು ಹಾಕಿದ್ದಾರೆ. ಸೊ ನನಗೆ ಗೊತ್ತಿರಲಿಲ್ಲ, ನಾನು ಸ್ಟೋನಿ ಬ್ರೂಕಲ್ಲಿದ್ದಾಗ ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ನಾಳೆ ದಿನ ಡಿಫೆನ್ಸ್ ತಗೊಳ್ಬೋದಾ? ಖಂಡಿತ. ನಾನು ಸ್ವಲ್ಪ ಪಾರ್ಟ್ ಅದನ್ನ ವಾಲಂಟರಿ ಸ್ಟೇಟ್ಮೆಂಟ್ ನೋಡಿದೆ. ಅದರಲ್ಲಿ ನನಗೂ ಸ್ವಲ್ಪ ಅನ್ನಿಸ್ತಾ ಇತ್ತು. ಅಂದರೆ ವಾಕ್ಯ ರಚನೆ ಮಾಡಬೇಕಂತ ಸಮಯದಲ್ಲಿ ವಾಲಂಟ್ರಿ ಸ್ಟೇಟ್ಮೆಂಟ್ನ ಮೊದಲನೇ ಭಾಗ ಮತ್ತು 2ನೇ ಭಾಗ, ಇವನು ದರ್ಶನ್ ಅದನ್ನು ನೆಕ್ಸ್ಟ್ ಭಾಗಕ್ಕೆ ಹೋದಾಗ ಅಲ್ಲಿ ಇನ್ನೊಂದು ಕಡೆ ಒಂದು ಕಡೆ ಹೇಳಿದೆ. ನಾನು ಹೋದಾಗ ಅವನಿದ್ದ, ಆದಮೇಲೆ ನಾನು ಒಳಗಡೆ ಆಚೆ ಹೋಗಿ ಕೂತ್ಕೊಂಡಾದ್ಮೇಲೆ ಸತ್ತೋದ ಅಂತ ಬಂದು ಹೇಳಿದ್ರು. ನಾನೇ ಅನ್ನುವಂಥದ್ದು ಏನಿದೆಯೋ ಭಾಳ ಇಂಪಾರ್ಟೆಂಟ್. ಕರ್ಕೊಂಡು ಬಂದಿದ್ರು. ಅದಾದಮೇಲೆ ನಾವು ಬಂದ್ವಿ, ವಿಸಿಟ್ ಮಾಡಿದ್ವಿ, ಎಲ್ಲ ಆಯಿತು, ಎಲ್ಲರೂ ಏನೇನು ಬೇಕೋ ಅಲ್ಲಿ ಒಂದೊಂದು ಏಟ್ ಹೊಡೆದೋ ಎಲ್ಲ ಆಯಿತು. ವಾಪಸ್ ಹೋಗ್ಬಿಟ್ಟಾದ್ಮೇಲೆ ಬಂದು ರೇಣುಕಾನು ನಂಗೆ ಒಬ್ಬ ಹೇಳ್ದ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ. ಆವಾಗ ನಾನು ಹೋಗ್ಬೇಕಾದಾಗ ಚೆನ್ನಾಗಿದ್ದ, ಕಳಿಸ್ಬಿಟ್ಟು ಏನೋ ಬರ್ದಿದ್ದಾರೆ ಆ ಥರ ಎಲ್ಲ. ಬಟ್ ಆ ಒಂದು ವರ್ಷನ್ ಆಫ್ ಏನಿದೆಯಲ್ಲ, ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಅದು ಎಲ್ಲೋ ಒಂದು ಕಡೆ ಅದೊಂದು ಆರ್ಗ್ಯುಮೆಂಟ್ಗೆ ನೆಕ್ಸ್ಟ್ ಪ್ರಾರಂಭ ಆಗ್ತದೆ. ಅಂತಂದರೆ ಅವನು ಆದಮೇಲೆ ಸತ್ತಿದ್ದಾರೆ, ಇವನು ಏಟಿಗೆ ಸತ್ತಿಲ್ಲ, ಬದುಕಿದ್ದ ಅನ್ನುವಂಥದ್ದು ಒಂದು ಪ್ರಿಸಂಪ್ಷನ್ಸ್ ಡ್ರಾ ಆಗಿಬಿಡುತ್ತೆ ಅಂತ ನಾವು ಬರೆದಿರ್ತೀವಲ್ಲ ಅದರೊಳಗಡೆ. ಅದು ಭಾಳ ಎಚ್ಚರಿಕೆಯಿಂದ ಆ ಪೋರ್ಷನ್ ಆಫ್ ಏನಿದೆಯಲ್ಲ ಅದನ್ನು ಬರಿಬೇಕಾದಾಗಲೂ ಅಷ್ಟೇ ಯಾವ ರೀತಿ ಬರಿಬೇಕು ಅಂತ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಅದು ನಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥ ಪ್ರಶ್ನೆಗೆ ಯಾವತ್ತೂ ಬರಬಾರ್ದು ಇಂಥ ಕೇಸಲ್ಲಿ. ನಾವು ಎಂದೂ ಯಾವ ಕಾರಣಕ್ಕೂ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಯಾವಾಗ ಹೋಗ್ತೀವೋ, ಅಂದರೆ ನಾವು ಬರೆದಿರ್ತಕ್ಕಂಥದ್ದು ಮಾಡಿರುವಂಥ ಡಾಕ್ಯುಮೆಂಟ್ನ ಅವಾಗೇನಾಗುತ್ತೆ ಅದೆಲ್ಲ ಅಡ್ವಾಂಟೇಜು ಅವನು ಒಟ್ಟು ಪ್ರಾಸಿಕ್ಯೂಷನ್ ಪರವಾಗಿ ಹೋಗಲ್ಲ, ನಿಲ್ಲಲ್ಲ, ಎಲ್ಲ ಡಿಫೆನ್ಸ್ ಅಡ್ವೊಕೇಟ್ಗೆ ಹೋಗ್ಬಿಡ್ತದೆ. ಅದರಿಂದ ಅತ್ಯಂತ, ಯಾಕೆಂದರೆ ಇನ್ನೂ ಡಾಕ್ಯುಮೆಂಟ್ಗಳನ್ನ ನೋಡಬೇಕು, ಇನ್ನೂ ಯಾರೂ ಸರ್ಟಿಫೈಡ್ ಕಾಪಿ ತಗೊಳ್ಳಿಲ್ಲ. ಹಾಗೆ ಅಲ್ಲಿ ಇಲ್ಲಿ ಎರ್ದಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಹೊರತು ಸರ್ಟಿಫೈಡ್ ಕಾಪಿ ಡಾಕ್ಯುಮೆಂಟ್ನ ಪೂರ್ಣ ಪ್ರಮಾಣದಲ್ಲಿ ನೋಡಿದಾಗ ಎಲ್ಲೆಲ್ಲಿ ಯಾವ್ಯಾವ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಆಗಬೇಕಾಗಿತ್ತು, ಯಾರ್ಯಾರು ನೋಡಿರ್ಬೋದು ಇದನ್ನು, ಯಾರ್ಯಾರು ಓದಿರ್ಬೋದು, ಇದು ಗ್ರಾಮೆಟಿಕಲಿ ಸರಿ ಇದೆಯಾ, ಕನ್ನಡ ಸರಿಯಾದ ಪ್ರಾಸಬದ್ಧವಾದಂಥ ಕನ್ನಡ ಬಳಸಿದಾರಾ, ಇದು ಸ್ಕ್ರೂಟ್ನಿ ಆಗಿದ್ರೆ ಸಾಮಾನ್ಯವಾಗಿ ನಮ್ಮ ಹತ್ರ ಬಂದ ತಕ್ಷಣ ಕನ್ನಡ ಎಲ್ಲ ಸರಿ ಮಾಡಿಬಿಡ್ತೀವಿ. ಅವಳು ಅವನು ವ್ಯತ್ಯಾಸಗಳಿರ್ತಾವಲ್ವ, ಅವಳಿಗೂ ಅವನಿಗೂ ವ್ಯತ್ಯಾಸ, ಭಾಳ ವ್ಯತ್ಯಾಸ ಇರ್ತದೆ ಏನೇ ಬರಿಬೇಕಾದಾಗ. ಅಂಥವೆಲ್ಲ ಆಗೋಗ್ಬಿಡ್ತವೆ. ಅದನ್ನೆಲ್ಲನೂ ನ್ಯಾಯಾಲಯ ಕೊಡೋಕೆ ಮೊದಲೇ 100ಕ್ಕೆ 100ರಷ್ಟು ಸರಿ ಮಾಡಿ ಕೊಡ್ತಕ್ಕಂಥ ಜವಾಬ್ದಾರಿ ಸಂಪೂರ್ಣವಾಗಿ ಐವಾಗಿರ್ತದೆ, ಬೇರೆ ಯಾರಿಗೂ ಇರಲ್ತು. ಯಾರು ಎಷ್ಟೇ ಜನ ನೋಡಿರಲಿ ಸೈನ್ ಹಾಕುದೇ ಐವೋ, ಇನ್ಯಾರು ಹಾಕೋಕ್ಕಾಗಲ್ಲ. ಇವನಿಗೆ ಕಮಿಷನರ್ ಪ್ರೊಡ್ಯೂಸ್ ಮಾಡಿದ್ರು ಡಾಕ್ಯುಮೆಂಟೇಷನ್ನ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬಾರ್ದು, ಆ ಥರದ್ದು ಯಾವುದೇ ದಾಖಲಾತಿ ಸಲ್ಲಿಸಬಾರ್ದು ಅಂತ ಹೈಕೋರ್ಟು ಇದು ಮಾಡಿಬಿಟ್ಟಿದೆ. ಮತ್ತು ಅದನ್ನ ಸ್ಕ್ರೂಟ್ನಿನೂ ಮಾಡಬಾರ್ದು ಯಾವುದೇ ಏಜೆನ್ಸಿ, ಯಾರೇ ಮೇಲ್ಪಟ್ಟವರು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶಗಳಿದ್ದಾವೆ ಸಾಹೇಬ್ರಿಗೆ ಕೇಳಿ. ಆ ಕಾರಣಕ್ಕೆ ನಾನೇ ಫೈನಲ್ಲು, ಯಾರು ಐವೋ ಇರ್ತಾರೋ, ACP ಇನ್ಸ್ಪೆಕ್ಟರ್ ಇರ್ತಾರೋ, ACP ಇರ್ತಾರೋ, ಈಸ್ ದ ಫೈನಲ್, ಈ ಹ್ಯಾಸ್ ಟು ಸೈನ್. ಬೇರೆ ಇನ್ಯಾರ್ದು ಒಪಿನಿಯನ್ ಫಾರ್ಮೇಷನು ಸಹ ಫೈಲಲ್ಲಿ ಇರಬಾರ್ದು. ದಟ್ ಈಸ್ ಅದು ಈ ತನಿಖೆಗೆ ಅದೊಂದು ಭಾಗವಾಗಿರ್ತದೆ. ಅದು ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಅಂದ್ಬಿಡ್ತಾ ಕೋರ್ಟ್ಗಳು ಹೇಳ್ಬಿಟ್ಟಿದೆ. ಆ ಕಾರಣಕ್ಕೆ ಒಪಿನಿಯನ್ ಫಾರ್ಮ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಇದರೊಳಗಡೆ. ಆ ಕಾರಣಕ್ಕೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಓದಬೇಕು. ನಾನು ಸಿಕ್ಕಿರ್ತಕ್ಕಂಥದ್ರಲ್ಲಿ ನೋಡಿದಾಗ ನೀವು ಹೇಳ್ತಾ ಇರೋದು ನನಗೂ ಹಂಗೆ ಅನ್ನಿಸ್ತಾ ಇದೆ ಮಾತ್ರ.